Next, VT, please. ಮಲ್ಲಮ್ಮ ಯಾಳವರ ವಿಜಯಪುರದ ನಿವಾಸಿ. ಇವರಿಗೆ ಅದೆಂತಹ ದೂರದೃಷ್ಟಿ ಅಂದ್ರೆ ಮಹಿಳೆಯರಿಗಾಗಿ ವಿಜಯಪುರದಲ್ಲಿ ಬ್ಯಾಂಕ್ ಉದ್ಯಮವನ್ನ ಧೈರ್ಯದಿಂದ ಸ್ಥಾಪಿಸಿದ್ದಾರೆ. ಮಹಿಳಾ ಚೈತನ್ಯ ಬ್ಯಾಂಕ್ ಅಂತ ಇದಕ್ಕೆ ಹೆಸರಿಟ್ಟು ಮಹಿಳೆಯರ ಬದುಕಿಗೆ ಹೊಸ ಚೈತನ್ಯವನ್ನೇ ತುಂಬಿದ್ದಾರೆ. ಈ ಬ್ಯಾಂಕ್ ಸಂಪೂರ್ಣ ಮಹಿಳಾಮಯ. ಮಹಿಳೆಯರ ಪಾಲಿಗೆ ಉದ್ಯೋಗದಾತ ಬ್ಯಾಂಕ್ ಇದು. ಬ್ಯಾಂಕ್ನಲ್ಲಿ ಪ್ಯೂನ್ನಿಂದ ಹಿಡಿದು ಮ್ಯಾನೇಜರ್ ತನಕ ಮಹಿಳಾ ಸಿಬ್ಬಂದಿಗಳೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದ್ಭುತ ಸಾಧನೆ ಮಾಡಿರುವ ಮಲ್ಲಮ್ಮ ಬರೋಬ್ಬರಿ 4 ಬ್ರಾಂಚ್ಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ತೆರೆದಿದ್ದಾರೆ. ಸಾವಿರಾರು ಕೋಟಿ ವಹಿವಾಟು ನಡೆಸಿ ಈ ಬ್ಯಾಂಕ್ ಸದೃಢವಾಗಿದೆ. ಈ ಬ್ಯಾಂಕ್ ಉದ್ಯಮದ ಸಾರಥಿಗೆ ಪಬ್ಲಿಕ್ ಟಿವಿ ಹೆಮ್ಮೆಯಿಂದ ನಾರಿ ನಾರಾಯಣಿ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ಪಬ್ಲಿಕ್ ಟಿ ವಿ ಮಹಿಳೆಯರನ್ನು ಸಾಧಕರನ್ನು ಕರೆಸಿ ಇಲ್ಲೆಲ್ಲರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ. ಈ ಸನ್ಮಾನ ಇಡೀ ನಮ್ಮ ಮಹಿಳಾ ಸಮಾಜಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಫಾರ್ ಮೈ ಓನ್ ಇಂಟ್ರೆಸ್ಟಿಗೆ, ಅಕಾಡೆಮಿಕ್ ಇಂಟ್ರೆಸ್ಟಿಗೆ ನೋಡ್ತಾ ಕೂತಿದ್ದೆ ನಾನು. ಹಾಗಾದ್ರಲ್ಲಿ ಇದೆಲ್ಲ ಮೆನ್ಷನಿಂಗಲ್ಲಿತ್ತು. ನನಗೆ ಡೌಟ್ ಇದ್ದಿದ್ದು ಶ್ಯೂರಿಟಿ ಪಾರ್ಟ್ಸ್ ಎಲ್ಲ ಹೋಗುತ್ತಿದ್ರದ್ದು ಅಂತ. ಬಿಕಾಸ್ ಆಫ್ ಲೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು ಸಹಕಾರಿ ತತ್ವದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಮ್ಯಾನೇಜ್ ಮಾಡೋದು ಇಟ್ಸ್ ಬಿಕಮಿಂಗ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಅದು ತುಂಬ ಕಷ್ಟ ಆಗ್ತಾಯಿದೆ. ಬಿಕಾಸ್ ಹೆವಿ ರೆಗ್ಯುಲೇಷನ್ಸ್ ತರ್ತಿದ್ದಾರೆ ಇವಾಗೆಲ್ಲ. ಹಾಗಾಗಿ ತುಂಬ ಕಷ್ಟ ಆಗ್ತಾಯಿದೆ. ಅಂಥದ್ರಲ್ಲಿ ಅಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ತಿರೋದಕ್ಕೆ ಐ ಫೆಲ್ಟ್ ಸೋ ಹ್ಯಾಪಿ. ತಾಳಿ ಕೊಟ್ಟು ತ್ಯಾಗ ಮಾಡಬೇಕಾದ ಹೆಣ್ಣಿಗೆ ಗಂಡ ಬಂದು ಆಸ್ತಿಯನ್ನು ಶ್ಯೂರಿಟಿ ಕೊಡೋ ಪರಿಸ್ಥಿತಿನಾದರೂ ನಿರ್ಮಾಣ ಮಾಡಿದ್ರಲ್ಲಪ್ಪ.